ವಿ ಮೀಟ್ ಅಗೇನ್. ಇವತ್ತು ನೀವು ನಾವು ಖಂಡಿತವಾಗ್ಲೂ ಒಂದು ಹಾಡನ್ನ ಹಾಡ್ತೀವಿ. ಯಾವ ಹಾಡು ಗೊತ್ತಾ? ಹೂವಾ ರೋಜಾ ಹೂವಾ. ನಾನ್ ರೋಸ್ ಕಲರ್ ಬಟ್ಟೆ ಹಾಕೊಂಡಿದೀನಿ ಅಂತ ಅಲ್ಲ, ಇವತ್ತು ಯಾರೋ ಬರ್ತಾ ಇದ್ದಾರೆ ಅದಕ್ಕೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಇವತ್ತು ಯಾರು ಬರ್ತಿದ್ದಾರೆ ಅಂದ್ರೆ ಇವರ ಖಾನ್ದಾನ್ಗೂ ನಮ್ಮ ಸ್ಯಾಂಡಲ್ವುಡ್ಗೂ 3 ತಲೆಮಾರಿನ ನಂಟು ಕನೆಕ್ಷನ್ ಇದೆ. ಹೇಳ್ಬೇಕು ಅಂದ್ರೆ ಕನ್ನಡದ ಪ್ರಸಿದ್ಧ ನಟ NS ರಾವ್ ಅವರ ಮೊಮ್ಮಗಳು, ಸ್ಯಾಂಡಲ್ವುಡ್ಡಿನ ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟ ನಿರ್ದೇಶಕ ನಮ್ಮ ಓಂ ಪ್ರಕಾಶ್ ರಾವ್ ಅವರ ಮುದ್ದಿನ ಮಗಳು. ಇನ್ಫ್ಯಾಕ್ಟ್ ಸ್ಯಾಂಡಲ್ವುಡ್ಡಿನ ಭರವಸೆಯ ನಟಿ, ರೋಸಿನಂತ ಹುಡುಗಿ, ನಮ್ಮ ಒನ್ ಅಂಡ್ ಓನ್ಲಿ ಶ್ರಾವ್ಯ. ಲೆಟ್ಸ್ ವೆಲ್ಕಮ್ ಸ್ಟಾರ್ ಸವಿರುಚಿಗೆ ಶ್ರಾವ್ಯ. ಏನಮ್ಮ ರೋಸ್ ಹೀರೋಯಿನ್, ರೋಸಿನಂತ ಹುಡುಗಿ ಅಂತೆಲ್ಲ ಬಿಲ್ಡಪ್ ಕೊಟ್ಟು ನೀವು ಪಿಂಕ್ ಅಲ್ಲಿ ಬರ್ತೀಯ ಅಂತ ಅನ್ಕೊಂಡು ನಾನ್ ಪಿಂಕ್ ಹಾಕೊಂಡಿದ್ರೆ ಚೇಂಜ್ ಇರ್ಲಿ ಅಂತ. ಹಾಗೆ ರೋಸ್ಗೂ ಇವಾಗ ತುಂಬಾ ಚೇಂಜ್ ಆಗಿದ್ದೀನಲ್ವಾ? ಅಲ್ವಾ? ಇವಾಗ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ಪಾಸಿಬಲ್ ಇನ್ ಲೈಫ್ ಅಲ್ವಾ? ಹಾ, ಎಕ್ಸಾಕ್ಟ್ಲಿ. ಸೂಪರ್ ಪಾಸಿಬಲ್. ಯಾಕೆ ಅಂದ್ರೆ ಶ್ರಾವ್ಯ ಸಿನಿಮಾ ರಿಲೀಸ್ ಆಗಿದೆಯಲ್ಲ, ಪಾಸಿಬಲ್. ಅದಕ್ಕೆ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ಪಾಸಿಬಲ್ ಇನ್ ಲೈಫ್ ಅಂತ ಹೇಳಿದೆ. ಇವಾಗ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನೀನ್ ಅಡ್ಗೆ ಮಾಡಲ್ಲ ಅಂತ ಚೆನ್ನಾಗಿ ಗೊತ್ತು. ಹೌದು. ನಾವಿಬ್ರು ಓನ್ಲಿ ಬ್ಯಾಟಿಂಗ್ ಸೆಷನ್. ಯಾರು ಬರ್ತಾ ಇದಾರೆ ಇವತ್ತು? ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ಇಡೀ ವರ್ಲ್ಡ್ ಅಲ್ಲಿ ನಿಂಗೆ ಯಾರು ತುಂಬಾ ಫೇವ್ರೆಟ್ ಅಂತ ಕೇಳಿದ್ರೆ ಅಮ್ಮ. ಐ ಕ್ಯಾನ್ ನೇಮ್ ಅದರ್ ದನ್ ಅ ಪ್ಯಾರೆಂಟ್. ಓಕೆ, ಯಾರನ್ನ ನೇಮ್ ಮಾಡ್ಬೋದು ಅಂದ್ರೆ ಶಿ ಈಸ್ ದ್ಯಾಟ್. ಶಿ ಈಸ್ ಮೋರ್ ದನ್ ಅ ಫ್ರೆಂಡ್, ಮೋರ್ ದನ್ ಅ ಸಿಸ್ಟರ್, ಮೋರ್ ದನ್ ಎವ್ರಿಥಿಂಗ್ ಟು ಮೀ. ಶಿ ಈಸ್ ಎವ್ರಿಥಿಂಗ್ ಟು ಮೀ ಅಂಡ್ ಶಿ ಈಸ್ ಅಮೂಲ್ಯ. ಅಮೂಲ್ಯವಾದ ಹುಡುಗಿ, ಅಮೂಲ್ಯವಾದ ನಂಟು. ಸೊ ಹಂಗಾಗಿ ಬರ್ಮಾಡ್ಕೊಳ್ಳೋಣ. ಯಾ, ಶೋರ್. ಅಮೂಲ್ಯ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಸೊ ಸ್ವೀಟ್. ಅಪ್ಪ ಮುಖ ಫುಲ್ ಅರಳ್ಬಿಡ್ತೀವಿ. ಹೌದು, ನನ್ನ ಬಾಯ್ ಫ್ರೆಂಡ್, ನನ್ನ ಗರ್ಲ್ ಫ್ರೆಂಡ್, ನನ್ನ ಹಸ್ಬೆಂಡ್, ನನ್ನ ಎವ್ರಿಥಿಂಗ್, ಮೈ ಸೆಕೆಂಡ್ ಮದರ್, ಮೈ ಸಿಸ್ಟರ್, ಎಲ್ಲಾನು ಬಾಯ್ ಫ್ರೆಂಡು, ಹಸ್ಬೆಂಡು, ಮದರು, ಸಿಸ್ಟರು, ಆಲ್ ಇನ್ ಒನ್ ಪ್ಯಾಕೇಜ್. ಐ ಕ್ಯಾನ್ ಲಿವ್ ವಿದೌಟ್ ಎನಿಥಿಂಗ್ ಅದರ್ ದನ್ ಹರ್. ಇದೇನಿದು? ಯಾವ ದೇವ್ರಿಗೆ ನಮಸ್ಕಾರ? ಆಂಜನೇಯ. ಆಂಜನೇಯ? ಯಾಕೆ? ಯಾಕಂದ್ರೆ ನಮ್ಮಿಬ್ರಿಗೂ ತುಂಬಾ ಫೇವ್ರೆಟ್ ಗಾಡ್ ಆಂಜನೇಯ. ಸೊ ಬ್ರಹ್ಮಚಾರಿನೇ ಕ್ಯಾಚ್ ಹಾಕೊಂಡಿದ್ದೀರಾ ಅಂತ ಹೇಳಿ ಆಂಜನೇಯ. ಡೋಂಟ್ ಬಿ ಸರ್ಪ್ರೈಸ್. ಮುಂದೆ ಶ್ರಾವ್ಯ ವೆಡ್ಸ್ ಅಮೂಲ್ಯ ಅಂತ ಎಲ್ಲದು ಬೋರ್ಡ್ ನೋಡಿದ್ರೆ ಅಕ್ಕ ತಂಗಿಗೆ ಮದ್ವೆ ಮಾಡ್ತಿದ್ದೀರಾ? ವೆರಿ ಬ್ಯಾಡ್. ಬಾಯ್ ಫ್ರೆಂಡ್ ಹಸ್ಬೆಂಡ್ ಅಂತ ಎಲ್ಲಾನು ಓಕೆ, ವಾಟ್ಸ್ ದ ಪ್ರಾಬ್ಲಮ್? ಓಕೆ, ಏನು ಪ್ರಾಬ್ಲಮ್ ಇಲ್ಲ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಇದೊಂದು ಅಡಿಗೆ ಕಾರ್ಯಕ್ರಮ, ಕಾಂಟ್ರವರ್ಸಿ. ಫಾರ್ ದ ವೆರಿ ಫಸ್ಟ್ ಟೈಮ್ ಸಕ್ಕರೆ ಈರುಳ್ಳಿ ಕಾಂಬಿನೇಷನ್ ನಾನ್ ಟೇಸ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಓಕೆ, ಇವನ್ ಐ ಆಮ್ ವೆರಿ ಎಕ್ಸೈಟೆಡ್. ಅಲ್ವಾ? ನಾನು ಟೇಸ್ಟ್ ಮಾಡಿಲ್ಲ. ಅಮೂಲ್ಯ ಒಂದು ಅಮೂಲ್ಯವಾದ ರೆಸಿಪಿನ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ. ಓಕೆ ಅಮೂಲ್ಯ, ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಏನು ಮಾಡೋಣ ಅಂದ್ರೆ ಆ್ಯಪಲ್ ತಗೋಣ. ಓಕೆ, ಈ ಆ್ಯಪಲ್ನ ಹಂಗೆ ಹಾಕ್ಬಾರ್ದು, ಸೊ ಹಂಗಾಗಿ ಇದನ್ನ ಸಿಪ್ಪೆ ತೆಗಿಬೇಕು. Okay. ತೆಗಿಯೋಣ, ಫೀಲ್ ಮಾಡೋಣ. ಪೀಲ್ ಮಾಡೋಣ. ಆಕ್ಚುಲಿ ನಂಗೆ ಪೀಲ್ ಮಾಡಕ್ ಆಗ್ತಿಲ್ಲ. ನಮ್ಮ ಅಕ್ಕ ಎಲ್ಲ ಅಲ್ವಾ, ನಂಗೆ ನಮ್ಮ ಅಕ್ಕ ನಂಗೋಸ್ಕರ ಮಾಡ್ಕೊಡ್ತಾಳೆ. ವೆರಿ ಸ್ಮಾರ್ಟ್ ಗರ್ಲ್. ಯಾ, ಶಿ ಈಸ್. ಬಿಟ್ರೆ ನಿಮ್ ಜಾಗಕ್ಕೆ ಕತ್ರಿ ಬೀಳತ್ತೆ, ಹುಷಾರು. ನಮ್ ಜಾಗ ಕಾಯ್ತದೆ. ಹೌದಾ? ಆಫ್ ಕೋರ್ಸ್. ಅವಾಗ ನಾವು ಹೀರೋನ್ ಆಗೋಗ್ತೀವಲ್ಲ. ಹೆಂಗೆ? ಸೂಪರ್.
ಹಾಂ ಸಾಕು. ಸೊ ಇವಾಗ ಇವತ್ತು ಅವಿ ಗೋಯಿಂಗ್ ಟು ಡೂ ಬೋತ್ ದಿ ಆಪಲ್ಸ್ ಒಂದಲ್ಲಿ ಟ್ರೈ ಮಾಡ್ತಾ ಇದೀವಿ? ಇಲ್ಲ, ಒಂದರಲ್ಲೇ ಟ್ರೈ ಮಾಡೋಣ. Okay, ಸರಿ. ಓಕೆನಾ? ಎರಡಲ್ಲೂ ಮಾಡೋಣ? ಎರಡಲ್ಲೂ ಮಾಡೋಣ ಅಂದರೆ ನೀವು ಹೊರ್ಕೊಡ್ಬೇಕಾಗತ್ತೆ. ಸರಿ, ಇನ್ ದ ಮೀನ್ ಟೈಮ್ ನೀವು ಅದನ್ನ ಕಟ್ ಮಾಡಿ, ಐ ವಿಲ್ ಪೀಲ್ ದಿಸ್ ಫಾರ್ ಯು. ಓಕೆ, ಥ್ಯಾಂಕ್ ಯು. ಸೊ ಸೂಪರ್ ಆಗಿ ಫೈನ್ ಆಗಿ ಕಟ್ ಆಗಿರೋ ಆಪಲ್ಸ್ ಆರ್ ರೆಡಿ. ಓಕೆ, ಇವಾಗ ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಹಚ್ಚಿ ಮೇಡಮ್. ಅಕ್ಕನೇ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ. ಕ್ಲಾಪ್ ಕ್ಲಾಪ್. ಯೇ. ಓಕೆ, ಪ್ಯಾನ್ ಈಗ ತುಪ್ಪ ಹಾಕೋಣ. ಎಷ್ಟು? ಒನ್ ಆ್ಯಪಲ್ ಅಲ್ಲ? ಒಂದು ಆಪಲ್, ಹೌದು. ಸೊ ಹಾಗಾಗಿ ಎರಡು ಆಪಲ್. ಸೊ 2 ಸ್ಪೂನ್ಸ್. ಸ್ವಲ್ಪ ಜಾಸ್ತಿನೇ ಹಾಕೋಣ, ನಮ್ಮ ಮಕ್ಕಳು ತುಪ್ಪ ತಿನ್ಸೋಣ. ಯಾಕಂದ್ರೆ ಡಯಟ್ ಮಾಡ್ತಾರಲ್ಲ ಹೀರೋಯಿನ್ಸ್ ಯೂಶಲಿ, ಸೊ ಅದಕ್ಕೆ ಇಲ್ಲಿ ಡಯಟ್ ಬ್ರೇಕ್ ಮಾಡೋಣ. ಸೊ 2 ಆಪಲ್ಸ್ ಅಂದ್ರೆ 2 ಸ್ಪೂನ್ಸ್ ತುಪ್ಪ. ಯಾ, ಸಾಕು. ಓಕೆ. ಸೊ ಅದಕ್ಕಾದ್ಮೇಲೆ ಸೊ ಒಂದು ಸ್ವಲ್ಪ ಇದು ಮಾಡೋಣ. ಓ, ಸೊ ಆಪಲ್ನ ಫ್ರೈ ಮಾಡ್ಕೋಬೇಕಾ? ಇಲ್ಲ, ಆಪಲ್ ಫಸ್ಟ್ ಹಾಕ್ಬಾರ್ದು. ಫಸ್ಟ್ ಈರುಳ್ಳಿ ಇದೆ ಅಲ್ವಾ, ಈರುಳ್ಳಿನ ಹಾಕಿ ಅದನ್ನ ಬ್ರೌನಿಶ್ ಬರೋ ತನಕ ಹುರಿ. ಎಷ್ಟು? ಫುಲ್ ಹಾಕೋಣ. ಸೂಪರ್. ಸೊ ಇದು ಬ್ರೌನಿಶ್ ಆಗೋ ತನಕ ಇದನ್ನ ಫ್ರೈ ಮಾಡಬೇಕು. ಅಲ್ಲಿ ಹೆಲ್ಪ್ ಯು. ಓಕೆ. ಆಹಾ, ನಮ್ಮ ಅಕ್ಕ ನೋಡಿ ಎಲ್ಲ ಹೆಲ್ಪ್ ಮಾಡ್ತಾರೆ, ನೀವು ಇದ್ದೀರಾ ಸುಮ್ಮನೆ ನಿಂತಿದ್ದೀರಾ, ವೇಸ್ಟ್. ಎಕ್ಸಾಕ್ಟ್ಲಿ. ನಮ್ಮ ಶೋನ ಇವಾಗ ಪಟಾಕಿ ಅಂತ ಇವಾಗ ಹಾರಿಸ್ತಿರೋರು ಲೈಕ್ ಥ್ಯಾಂಕ್ ಯು ಶ್ರಾವ್ಯ, ಥ್ಯಾಂಕ್ ಯು, ಮೈ ಟ್ರೂ ಫ್ರೆಂಡ್ ಗರ್ಲ್. ಸೂಪರ್. ಇವಾಗ ಪಟಾಕಿ ಓಂ ಪ್ರಕಾಶ್ ರಾವ್ ಅವರ ಮಗಳು, ದೊಡ್ಡ ಡೈರೆಕ್ಟರ್ನ ಮಗಳು. ಇನ್ಫ್ಯಾಕ್ಟ್ ಈ ಥರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಾಗ ಎಲ್ಲರೂ ನಿಮ್ಮ ಡ್ಯಾಡಿ ಡೈರೆಕ್ಟರ್ ಅಲ್ವಾ ಅಂತೆಲ್ಲ ಕೇಳೋ ಮಕ್ಕಳು ಇರ್ತಾರೆ. ಸೊ ಹೌ ಇಸ್ ಸ್ಕೂಲ್ ಡೇಸ್ ಶ್ರಾವ್ಯ? 3 parts of school days ಅಂತ ಹೇಳು. ಹೌದಾ? 4th ತನಕ ಐ ವಾಸ್ ಅ ಡಿಫ್ರೆಂಟ್ ಗರ್ಲ್. ಅಂಟಿಲ್ ಹೈಸ್ಕೂಲ್ ಐ ವಾಸ್ ಅ ಡಿಫ್ರೆಂಟ್ ಗರ್ಲ್. ಹೈಸ್ಕೂಲ್ ಆದಮೇಲೆ ಬೇರೆ ಹುಡುಗಿ ಆಗಿದೆ ನಾನು. ವಾವ್. 3 shades ಆಫ್ ಶ್ರಾವ್ಯ. ಸರಿ. ನನಗೆ ಚಿಕ್ಕ ವಯಸ್ಸಲ್ಲಿ ಆತ ಸ್ಟಾರ್ ಕಿಡ್ ಆಗಿರೋದ್ರಿಂದ ಮನೇಲಿ ಯಾವತ್ತೂ ನಾನು ಹೇಳ್ದಂಗೆ ಬಿ ವೆನ್ ನೆವರ್ ನನಗೆ ಯಾವತ್ತೂ ನಾನು ಸ್ಟಾರ್ ಕಿಡ್ ಅಂತ ಅನಿಸ್ಲಿಲ್ಲ. ಓಕೆ. ಆದರೆ ವೆನ್ ಐ ಯೂಸ್ ಟು ಗೋ ಟು ಶೂಟಿಂಗ್ ಸ್ಪಾಟ್ ಅಲ್ವಾ, ಶೂಟಿಂಗ್ ಸ್ಪಾಟ್ ಹೋದಾಗ ಇವಾಗ ಡೈರೆಕ್ಟ್ರ್ ಮಗಳಂದ್ರೆ ಆ ಸಿಗೋ ಒಂದು ಪ್ರೀತಿನೇ ಬೇರೆ. ಈ ಡೈರೆಕ್ಟ್ರ್ ಮಗಳಪ್ಪ, ಡೈರೆಕ್ಟ್ರ್ ಮಗಳು ಇವಳು ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಮುದ್ದಾಗಿದ್ದಾಳೆ ಅಂತೆಲ್ಲ ಎಲ್ಲರೂ ಇದು ಮಾಡೋರು. ಆ್ಯಂಡ್ ಮಮ್ಮಿ ಜೊತೆ ಹೋದ್ರೂ ರೇಖಾದಾಸ್ ಅವ್ರ ಮಗಳು ಅಂತ ತುಂಬ ಮುದ್ದು ಮಾಡೋರು. ನನಗೆ ಫುಲ್ ಅವಾಗ ನಾನು ಪ್ರಕಾಶ್ ಅವ್ರ ಮಗಳು ರೇಖಾದಾಸ್. ಸೊ ಡ್ಯಾಡಿ AK-47 ಕಲಾಸಿ ಪಳ್ಯ ಎಲ್ಲ ಮಾಡಿದ್ದಾರೆ. ಸೊ ಯಾರು ನಿಮ್ಮನ್ನ ಮುದ್ದು ಮಾಡಿದ್ದಾರೆ ಸೆಟ್ಸ್ ಅಲ್ಲಿ? ಅಯ್ಯೋ ನೋಡಿ, ಓಂ ಪ್ರಕಾಶ್ ರಾವ್ ಮಗಳು ಅಂತ ಎಲ್ಲ. ಯಾವ ದೊಡ್ಡ ಸ್ಟಾರು? ರಕ್ಷಿತಾ. ಆಹಾ. ದರ್ಶನ್. ಓಹೋ. ಶ್ರೀನಗರ ಕಿಟ್ಟಿ. ಕ್ರೇಜಿ ಕ್ವೀನ್ ರಕ್ಷಿತಾ. ಇವ್ರನ್ನ ನೋಡಿ ಕ್ರೇಜಿ ಆದ್ರು. ಶಿ ಯೂಸ್ ಟು ಶಾಪ್, ನನಗೋಸ್ಕರ ಶಾಪ್ ಮಾಡ್ತಿದ್ರು ಅವರು. ಹೌದಾ? ಶಿ ಯೂಸ್ ಟು ಲವ್ ಮಿ ಅ ಲಾಟ್. ಇವಾಗಲೂ ಅದೇ ಪ್ರೀತಿ ಇದೆ ಅವ್ರಿಗೆ. ರೋಸ್ಗೆ ಐ ಮೆಟರ್, ರೋಸ್ ಟೈಮಲ್ಲಿ ಐ ಮೆಟರ್, ಅವಾಗ ಅದೇ ಅವ್ರು ನೆನಪಿಸ್ಕೊಂಡ್ರು, ತುಂಬ ಪ್ರೀತಿ ಕೊಟ್ಟರು. ಸೊ ನೈಸ್. ರಿಮೆಂಬರ್. ನಮ್ ದರ್ಶನ್ ಆದ್ರೆ ಎಲ್ಲರನ್ನೂ ಅಮ್ಮ ಅಮ್ಮ ಅಂತಾನೆ ಕರೆಯೋದು. ನಿಮ್ಮನ್ನ ಹೆಂಗ್ ಮುದ್ದು ಮಾಡಿದ್ರು ಅಂತ ನಂಗೆ ಡೌಟ್. ಇವಾಗ ಹಂಗೆ ಕರೀತಾರೆ. ಇವಾಗ ಹಂಗೆ ಕರೀತಾರೆ. ಚಿಕ್ಕ ವಯಸ್ಸಲ್ಲಿ ಬೇರೆ ಕತೆ. ವಯಸ್ಸಲ್ಲಿ ನೋಡಿದ್ದೀನಿ, ಸುದೀಪ್ ಸರ್ ಅಷ್ಟೇ, ಪ್ರತಿಯೊಬ್ರು ಎಲ್ಲ ಸ್ಟಾರ್ಸ್ನು ಅವಾಗ ಎಲ್ಲರೂ ಮುದ್ದು ಮಾಡ್ತಿದ್ರು. ಸೊ ದಿಸ್ ಇಸ್ ಪಾರ್ಟ್ 1. ಈ ತರ ಇದ್ಲು ಶ್ರಾವ್ಯ ಪಾರ್ಟ್ 1 ಅಲ್ಲಿ. ಹೌದು. ಆಮೇಲೆ ಇವ್ರು ಕರೀತಾ ಇದ್ರಮ್ಮ ಅಮೂಲ್ಯ. ನಾನು ನೋಡ್ತೇನೆ ಇಲ್ಲ, ಇವಾಗ ಇವಳನ್ನ ಪ್ಯಾಂಪರ್ ಮಾಡ್ಬೇಕಲ್ಲಮ್ಮ ನಾವು. ತುಂಬಾ ಪ್ಯಾಂಪರ್ ಮಾಡ್ಬೇಕು. ಈಗ ಬ್ರೌನಿಶ್ ಆಯ್ತು ಶ್ರುತಿ ಅಕ್ಕ. ಸೊ ನೆಕ್ಸ್ಟ್ ಶ್ರುತಿ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಆಪಲ್ ಹಾಕೋಣ. ಓಕೆ, ಇಷ್ಟನ್ನು ಸುರಿದ್ಬಿಡೋಣ, ಸ್ಪೂನ್ ಎಲ್ಲ ಬೇಡ. ಶ್ರೂ, ಉಪ್ಪನ್ನ ನಾವೇನು ಮಾಡ್ಬೇಕಂದ್ರೆ ಅವ್ರಿಗೆ ಬೇಕಾದಷ್ಟು ಹಾಕೊಬೋದು. ನಾವು ಇಷ್ಟು ಹಾಕೋಣ. ಹಾಂ, ಓಕೆ, ಸಾಕು. ಸೂಪರ್. ಉಪ್ಪು. ನೆಕ್ಸ್ಟು ಸ್ವಲ್ಪ ಸಕ್ಕರೆನೂ. ಸಕ್ಕರೆ. ಅಮೂಲ್ಯ ಸ್ವೀಟ್ ಆಗಿ ಹಾಕ್ತಾಳೆ. ಸಾಕಾ? ಹಾಂ, ಸಾಕು. ಓಕೆ, ನೆಕ್ಸ್ಟ್ ಇನ್ನೇನು ಹಾಕಂಗಿಲ್ಲ. ಇದನ್ನ ನೀಟಾಗಿ ಫ್ರೈ ಮಾಡಿ. ಮತ್ತಲ್ಲೇ ಸಿಕ್ಕಾಪಟ್ಟೆ ಒಗ್ಗರಣೆ ಹಾಕಿದ್ದೀವಿ. ಇವಾಗ ನಿಜವಾಗ್ಲೂ ಒಗ್ಗರಣೆ ಹಾಕೋಣಲ್ಲ? ಹೌದು, ಪ್ಯಾನ್ ಬೇಕಲ್ಲ? ಆಲ್ ರೆಡಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ತುಪ್ಪ ಹಾಕೋಣ. ನಾವೇನು ಮಾಡೋಣ, 1 ಸ್ಪೂನ್ ಹಾಕೋಣ ಸಾಕು. ಓಕೆ ಓಕೆ ಓಕೆನಾ? ತುಪ್ಪ ಹಾಕಿದ್ವಾ? ನೆಕ್ಸ್ಟ್ ಶಾಕಿಂಗ್ಲಿ ಅಮೂಲ್ಯ 1 ಸ್ಪೂನ್ ಅಲ್ಲಿ ನಿಲ್ಸಿದಾಳೆ. ಹಾಂ, ಫೇವ್ರೆಟ್. ಓಕೆ, ಈಗ ನೆಕ್ಸ್ಟ್ ಸಾಸಿವೆ. ನೆಕ್ಸ್ಟ್ ಏನ್ ಹಾಕೋಣ? ಇದು ಜೀರಿಗೆ ಹಾಕೋಣ. ಪರ್ಫೆಕ್ಟ್. ಓಕೆ, ನೋಡಿ ಪಟ್ ಅಂತ ಇದೆ. ಒಂದ ಮೇಲೆ ಅದು ಪಟ್ ಅಂತ ಇದೆ, ನೀವು ಮಾತಾಡಾದ್ಮೇಲೆ. ಓಕೆ, ನೆಕ್ಸ್ಟ್ ಗುಡ್ ಅಮೂಲ್ಯ, ಗುಡ್ ಟ್ರೈನಿಂಗ್. ಯಾ, ಸಾಕು. ಸ್ವಲ್ಪ ಕಮ್ಮಿ ಮಾಡೋಣ ಉರಿ. ಕಡಿಮೆ ಮಾಡೋಣ. ಸಿಮ್ಮಲ್ಲಿ ಇಡೋಣ. ಓಕೆ, ಆಮೇಲೆ ಸೊ ಅದಾಗ್ಲಿ.
ಒಂದ್ ಸೈಡ್ ಅಲ್ಲಿ ಆಪಲ್ ಈರುಳ್ಳಿ ಚೆನ್ನಾಗಿ ಬೆಂದು ರೆಡಿ ಆಗಿದೆ, ಇನ್ನೊಂದ್ ಸೈಡ್ ಅಲ್ಲಿ ಒಗ್ಗರಣೆ ಕೂಡ ರೆಡಿ ಆಗಿದೆ. ಇವಾಗ ಮೂರನೇ ಸೈಡ್ ಅಲ್ಲಿ ಏನ್ ಮಾಡ್ಬೇಕು? ಮೂರನೇ ಸೈಡಲ್ಲಿ ಏನು ಮಾಡೋಣ ಅಂದರೆ ಜಾರ್ ತಗೊಳ್ಳಿ ನೀವು ಫಸ್ಟು. ಜಾರ? ಯಾವ ಜಾರು? ಓ ಮಿಕ್ಸಿ ಜಾರ್. ಮಿಕ್ಸಿ ಜಾರು. ಓಕೆ ಓಕೆ. ಮೆಣಸಿನ್ಕಾಯಿ ಹಾಕಿ. ನಿಮ್ಗೆ ಎಷ್ಟು ಹಾಕಿ? ಮಾಡಿಸ್ಬೇಕು, ನಮ್ಮ ಅಕ್ಕನ ಹತ್ರನೇ ಮಾಡಿಸಿದ್ರೆ ಅವಾಗ ಹಾಕಿ. ಒಂದ್ 2 ಹಾಕ್ಲಾ? 3 ಹಾಕಿ. ನಿಮ್ಗೆ ಖಾರ ಬೇಕಾ? ಐ ಲವ್ ಖಾರ. ಸ್ವಲ್ಪ ಜಾಸ್ತಿ ಹಾಕಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತುಂಬಾನೇ ಇಷ್ಟ, ಸೊ ನಂಗೂ ಕೂಡ ಒಳ್ಳೇದಲ್ಲ. ಸೊ ಜಾಸ್ತಿ ಕಾಯಿ ತುರಿ. ಫೈನಲಿ ಕಾಯಿ ತುರಿ ಎಷ್ಟು ಹಾಕ್ಲಿ? ಅರ್ಧ ಹಾಕ್ಲಾ? ಹಾಂ ಹಾಕಿ. ಸಾಕಾ? ಹಾಂ ಸಾಕು ಸಾಕು. ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಹಾಕ್ತೀವಿ. ವಾವ್, ಇದಕ್ಕೆ ಒಗ್ಗರಣೆ ಹಾಕ್ತಾ ಇದೀವಾ? ಇದು ಡಿಫ್ರೆಂಟ್ ಆಗಿದೆ, ಸ್ವಲ್ಪ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸ್ಪೂನು ಆಸ್ ಯೂನಿಕ್ ಆಸ್ ಅಮೂಲ್ಯ. ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಇದಕ್ಕೆ ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಹಾಕೋಣ. ಓಕೆ. ಅದು ನಾನು ಇದು ಮಾಡ್ತೇನೆ. ಆಹಾ, ಸ್ಮಾರ್ಟ್ ಗರ್ಲ್. ಎಲ್ಲ ಕೆಲಸ ಕಾವ್ಯ ಹತ್ರ ಮಾಡ್ತಿದ್ದಾಳೆ. ಓಕೆ, ಶ್ರೂ ಸಾಕು ಅನ್ಸುತ್ತೆ, ನೋಡೋಣ ಒಂದ್ಸರಿ. ಸೂಪರ್. ಹೆಸರಲ್ಲೇ ಇದೆ ಗ್ರೀನ್ ಆಪಲ್ ಸಾಸಮ್ ಅಂತ. ಸೊ ಒಂಥರ ಸಾಸಿ ಆಗಿರ್ಬೇಕು ಈ ಮಿಕ್ಸ್ಚರ್. ಓಕೆ, ವೆರಿ ನೈಸ್. ಈಗ ನೆಕ್ಸ್ಟ್ ನಾವು ಇದನ್ನ ಹಾಕೋಣ. ಐ ಆಮ್ ಇಂಪ್ರೆಸ್ಡ್. ವೆರಿ ನೀಟ್ ವರ್ಕ್. ಓಕೆ, ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಶ್ರೂ ಇದನ್ನ ಮಿಕ್ಸ್ ಮಾಡೋಣ. ಸ್ವೀಟ್ ಆಗಿರೋ ಆಪಲ್ ಮೇಲೆ ಖಾರವಾದ ಮೆಣಸಿನ್ಕಾಯಿ ಬಿದ್ದಿದೆ. ಇವಾಗ ಈ ತಣ್ಣಗಿರೋ ಮೊಸರು ಯಾವಾಗ ಬೀಳುತ್ತೆ ಅಂತ ಕಾಯ್ತಾ ಇದೀನಿ. ಇದು ಫುಲ್ಲು ಆಯ್ತು, ಇದಾಗಬೇಕು, ಮರ್ಜ್ ಆಗಬೇಕು. ಓಕೆ, ಮಿಕ್ಸ್ ಆಗಬೇಕು. ಹೌದು. ಈಗ ನೀಟಾಗಿ ಮಿಕ್ಸ್ ಆಯ್ತು. ಈಗ ಏನ್ ಮಾಡೋಣ ನಾವು ಇದರಲ್ಲಿ ಒಂದು ಮೊಸರು, ಮೈ ಫೇವ್ರೆಟ್. ಹೌದಾ, ಕೊಡಿ, ಹಾಕೋಣ. ನಾನಂತೂ ಇಡೀ ಜೀವನ ಬರೀ ಮೊಸರಲ್ಲೇ ಬದುಕಬಹುದು. ನಾನು ಅಷ್ಟೇ, ಡಿಟ್ಟು. ಸೊ ಶ್ರೂ ಅಂಡ್ ಶ್ರಾ ಅವರೇ ಕೇಳಿಸ್ಕೊಳ್ಳಿ. ಒಂದು ಸ್ಪೂನ್, 2 ನಿಮ್ಮಿಬ್ರಿಗೂ ಇಷ್ಟ ಅಲ್ವಾ? ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಓಕೆ ಓಕೆ, ಸಾಕಾ? ಇನ್ನೊಂದು ಸ್ವಲ್ಪ. ವಾವ್, ಲವ್ಲಿ. ಓಕೆ, ಲವ್ಲಿ. ಓಕೆ, ತಗೋ. ಸೊ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ದಿಸ್ ಲುಕ್ಸ್ ಸೋ ಅಮೇಜಿಂಗ್. ಸಿ, ನಿಮ್ಗೆ ಸ್ಮೆಲ್ ಬರ್ತಿದ್ಯಾ ಶ್ರೂ? ಅದ್ಭುತ. ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ? ಬರ್ತಿದ್ಯಾ? ಓಕೆ, ಸೊ ಓಕೆ, ಈಗ ಕೊತ್ತಂಬರಿ ಸೊಪ್ಪು ಶ್ರೂ ಏನಂದ್ರೆ ಬೇಕಾಗಿರೋದು ಹಾಕೋಬಹುದು, ಬೇಡ ಅಂದ್ರೆ ಹಾಕ್ತಾ ಇರ್ಬೋದು. ಸೊ ತುಂಬಾ ಹೆಲ್ತ್ಗೆ ಒಳ್ಳೇದಲ್ಲ, ಸೊ ಹಾಕೋಣ ಒಂದು. ಓಕೆ, ಒಂದಿಷ್ಟು ಹಾಕಿದ್ರೆ ಸಾಕು. ಓಕೆ, ಸೊ ಇಷ್ಟು ಈಗ ಗಾರ್ನಿಶ್ ಮಾಡ್ತಾ ಇದೀವಿ. ಎಸ್, ಹೌದು, ಒಂಥರ ಹಂಗೆ. ಸೊ ಈಗ ಇದು Next step. ಫೈನಲಿ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಹಾಕೊಂಡು ಬಾರ್ಸದೆ. ಬಾರ್ಸದೆ, ಐ ಮೀನ್ ತಿನ್ನದೆ ಅಂತ. ವೇಟ್ ಅ ಮಿನಿಟ್, ಈ ಬಾರ್ಸೋದು ಅಂತ ಹೇಳಿದ್ರಲ್ಲ, ಇಷ್ಟಾಗ ನೋಡಕ್ ಹಿಂಗಿದ್ದಾಳೆ, ಬಟ್ ಸ್ಕೂಲಲ್ಲಿ ಎಷ್ಟು ಆವಾಜ್ ಹಾಕಿದಾಳೆ ಗೊತ್ತಾ? ಹೇ, ನಾನು ಯಾರ ಮಗಳು ಗೊತ್ತಾ ಅಂತ ಟೀಚರ್ಗೆ ಆವಾಜ್ ಅಮ್ಮ. ನೋಡಕ್ಕೆ ಗೊತ್ತಾಗೋಯ್ತಾ? ಇವಾಗ ಇಡೀ ಲೋಕಕ್ಕೆ ಗೊತ್ತಾಗತ್ತಂತೆ ಏನಾಗತ್ತೆ. ಆಕ್ಚುಲಿ ಸ್ಕೂಲಲ್ಲಿ ಒಂಥರ ಪೆಟ್ ಗರ್ಲ್ ನಾನು. Okay. ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಜಾಸ್ತಿ ಇದೆ. ಓದೋದ್ರಲ್ಲೂ ಓಕೆ, ನಾಟ್ ಬ್ಯಾಡ್. ಓಕೆ, ಸ್ಕೂಲಲ್ಲಿ ಒಂದು 5th ಸ್ಟ್ಯಾಂಡರ್ಡ್ವರೆಗೂ ಹೆಂಗಿತ್ತು ಅಂದ್ರೆ ಯಾರ ಹತ್ರನೂ ಜಾಸ್ತಿ ಮಾತಾಡ್ತಿರ್ಲಿಲ್ಲ. Okay. ಯಾರೋ ಸುಮ್ಮನೆ ಏನೋ ರೇಕ್ಸ್ ಇದನ್ನೆಲ್ಲ ಬೈಯಕ್ಕೆ ಏನಾದ್ರು ಬಂದ್ರೆ ಅಥವಾ ರೇಕ್ಸಕ್ಕೆ ಏನೋ ಬಂದ್ರೆ ಐ ಆಮ್ ಓಂ ಪ್ರಕಾಶ್ ಅವ್ರ ಡಾಟರ್, ಐ ಆಮ್ ರೇಖಾ ದಾಸ್ ಡಾಟರ್, ಸ್ಟೇ ಅವೇ ಫ್ರಮ್ ಮೀ ಅಂತ ಹೇಳ್ತಾ ಇದೆ. ಅದು ಟೀಚರ್ಗೆ ಗೊತ್ತಾಗ್ಬಿಟ್ಟಿದೆ. ಅವರು ಕಂಪ್ಲೇಂಟ್ ಮಾಡ್ಬಿಟ್ಟಿದ್ದಾರೆ. HMಗೆ ನಮ್ಮಮ್ಮನ ಕರೆದ್ರು. ನಮ್ಮಮ್ಮ ಹಂಗೆಲ್ಲ ಮಾಡಬಾರ್ದು, ನೀನಾಗಿ ನೀನು ಐಡೆಂಟಿಟಿ ಅವಾಗಿಂದ ನನ್ನ ತಲೆಗೆ ತುಂಬ್ತಾ ಬಂದರು. ಸ್ಟೇ ಡೌನ್ ಟು ಅರ್ತ್. ಸೊ ವಾಟ್ ಎವರ್ ಇವತ್ತು ಏನು ಕ್ವಾಲಿಟೀಸ್ ಇದೆ, ಇವತ್ತೇನು ಶ್ರಾವ್ಯ ನೋಡ್ತೀರಾ, ಇಟ್ಸ್ ಆಲ್ ಮೈ ಮದರ್ ಆ್ಯಂಡ್ ಫಾದರ್ಸ್ ಗಿಫ್ಟ್. ಓಕೆ, ಅಷ್ಟು ಡೌನ್ ಟು ಅರ್ತ್ ಇರು, ಯಾವತ್ತೂ ತಲೆಗೆ ತಗೋಬೇಡ. ಸೊ ಇದು ಎಷ್ಟನೇ ಭಾಗದ ಶ್ರಾವ್ಯ? ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಇದು ಪಾರ್ಟ್ 4 ಶ್ರಾವ್ಯ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನಗ್ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಅಮೂಲ್ಯ, ನೀನು ನಿಂತಿದ್ಯಲ್ಲ, ನಿನ್ ಹಂಗೆ ಥಾಟ್ಸ್ ಇಲ್ಲಿ ಬರ್ತಾ ಇದೆ. ದಟ್ ಇಸ್ ದಿ ಫ್ರೆಂಡ್ಶಿಪ್ ಐ ಸೇ. ಐ ನೋ. ಓಕೆ ಓಕೆ, ಸೊ ಬೇಗ ಫ್ರೆಂಡ್ ಆಗ್ಬಿಟ್ರೆ ನೀವು ನಂಗೆ? ಗ್ರೀನ್ ಆಪಲ್ ಸಾಸ್. ಸೂಪರ್. ಸೊ ಈಗ ಫೈನಲಿ ಶ್ರೂ ರೆಡಿ ಆಯ್ತು, ಗ್ರೀನ್ ಆಪಲ್. ಹಬ್ಬ, ಇವಾಗ ನಾನು ಆಂಜನೇಯ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ವೇಟ್ ಮಾಡಕ್ ಆಗ್ತಿಲ್ಲ. ವಿ ನೀಡ್ ಟು ಡೂ ದ ಬ್ಯಾಚಿಂಗ್ ರೈಟ್ ನೌ. ಸೊ ಇದನ್ನ ಹಂಗೆ ಒಂದು ಬೌಲ್ ಹಾಕೋಣ, ಒಂದು ಬೌಲ್ ಟ್ರಾನ್ಸ್ಫರ್ ಮಾಡೋಣ. ಇದು ಸಾಕಾ ಅಥವಾ ಯು ವಾಂಟ್ ಅ ಬಿಗರ್ ಒನ್? ಸಾಕು ಅನ್ಸುತ್ತೆ, ಹಾಕೋಣ. ಸೊ ಇದನ್ನ ಹಾಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. This is actually a mixture of salad, soup, and dessert. Yes. And appetizer. Hey, this is like multi-purpose, huh? ಮಲ್ಟಿಪರ್ಪಸ್ ಮೀಲ್. ನಿಮ್ಮ ಥರ.
Oh my God. Too much of compliments. ಓಕೆನಾ ಆಯ್ತಾ ಬೇಕಾದ್ರೆ ಶ್ರೂ ಇದನ್ನ ಡೆಕೋರೇಟ್ ಮಾಡ್ಬೋದು ಏನು ಸ್ವಲ್ಪ ಕೊಡಿ. ಬಾಕ್ಸಲ್ಲಿ ಗಾರ್ನಿಶ್ ಮಾಡ್ಬಿಡೋಣ. Come on. ಮುಗಿತು ಮಾಡೋಣ ತುಂಬಾ ಬೇಡ ಇಷ್ಟಿಷ್ಟು ಹಾಕಿದ್ರೆ ಸಾಕು ಸಾಕು. ಸೂಪರ್. ನಿಮ್ಮಿಬ್ರಿಗೂ ಇಷ್ಟ ಅಲ್ವಾ ಅದಕ್ಕೆ ಒಂದೆರಡು ಸ್ಪೂನ್ ಹಾಕ್ಬಿಡ್ತೀನಿ ಓಕೆ ಅದ್ರ ಮೇಲ ಇದು ತುಂಬಾ ಚೆನ್ನಾಗಿ ಇದು ಡೆಕೋರೇಷನ್. ಶ್ರೂಗೋಸ್ಕರ ಒಂದು ಸ್ಪೂನ್ ಅಂಡ್ ಇದು ನಮ್ಮ ಅಕ್ಕಗೋಸ್ಕರ ಅಕ್ಕಗೋಸ್ಕರ ಒಂದು ಸ್ಪೂನ್ ಓಕೆ ನಾವು ಬನ್ನಿ ಪಕ್ಕ. ಓಕೆನಾ ಬಿಕಾಸ್ ಇದನ್ನ ಸ್ವಾಹ ಮಾಡೋ ಟೈಮ್. ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್ Yes. ಗರ್ಲ್ಸ್. ಆಸಮ್ ಅನ್ನೋ ಪದ ಕೇಳಿದೀರಾ, ಸಾಸಮ್ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದೀರಾ. ಗ್ರೀನ್ ಆಪಲ್ ಸಾಸಮ್ ಅನ್ನ ಹೇಗ್ ಮಾಡೋದು ನೋಡೋಣ. ಇಂಗ್ರೀಡಿಯೆಂಟ್ಸ್ ಅನ್ನ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಗ್ರೀನ್ ಆಪಲ್ ಸಾಸಮ್ ಬೇಕಾಗುವ ಸಾಮಗ್ರಿಗಳು: ಗ್ರೀನ್ ಆಪಲ್ 1, ಈರುಳ್ಳಿ 1, ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ ಸ್ವಲ್ಪ, ತುಪ್ಪ, ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ, ಕಾಯಿ ತುರಿ 4 ಬಟ್ಟಲು, ಒಣಮೆಣಸಿನಕಾಯಿ 3, ಮೊಸರು 1 ಬಟ್ಟಲು. ಗ್ರೀನ್ ಆಪಲ್ ಅನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬಾಣಲೆಗೆ ತುಪ್ಪ, ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಹೆಚ್ಚಿದ ಆಪಲ್, ರುಚಿಗೆ ಚಿಟಿಕೆ ಉಪ್ಪು, ಚಿಟಿಕೆ ಸಕ್ಕರೆ ಹಾಕಿ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚಿಕ್ಕ ಸೌಟ್ನಲ್ಲಿ ತುಪ್ಪ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ತಯಾರಿಸ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಒಣಮೆಣಸಿನಕಾಯಿ, ತಯಾರಿಸಿಕೊಂಡ ಒಗ್ಗರಣೆ, ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡು ಇದನ್ನ ತಯಾರಾದ ಆಪಲ್ ಮಿಶ್ರಣಕ್ಕೆ ಸೇರಿಸಿ ನಂತರ ಮೊಸರು ಹಾಕಿ ಕಲಸಿ ಸರ್ವಿಂಗ್ ಬೌಲ್ಗೆ ಹಾಕಿದ್ರೆ ಗ್ರೀನ್ ಆಪಲ್ ಸಾಸಮ್ ರೆಡಿ ಟು ಈಟ್. ಗ್ಯಾಪ್ ಅಲ್ಲಿ ನಮ್ಮ ಅಮೂಲ್ಯ ಮಾಡಿರುವ ಗ್ರೀನ್ ಆಪಲ್ ಸಾಸಮ್ ಅನ್ನ ಟ್ರೈ ಮಾಡಕ್ಕೆ ಶ್ರಾವ್ಯ ಮತ್ತೆ ನಾನು ಕಾತುರದಿಂದ ಕಾಯ್ತಾ ಇದೀವಿ. ಜಸ್ಟ್ ಕಾಂಟ್ ವೇಟ್ ಎನಿಮೋರ್. ಸೊ Let's dig in. ಲೆಟ್ಸ್ ಡಿಗ್ ಇನ್. ಕಮ್ ಆನ್. ಈ ತರ ತನ್ನಿಂದ ತಾನೇ ಫಸ್ಟ್ ಸ್ಟಾರ್ಟ್ ಮಾಡೋಣ ಈ ತರ ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು, ಗೊತ್ತಾಯ್ತಾ? ಕಾಯಕ್ ಆಗ್ತಿಲ್ಲ. ಇಷ್ಟೊತ್ತಿಂದ ಬೇಕೇ ಬೇಕು ಅಂದ್ರೆ ಕಮ್ ಆನ್. ಯಮ್ ಅಲ್ಲ, ಈ ತರ ಡಿಶ್ ನೀವ್ ಇದಕ್ಕಿಂತ ಮುಂಚೆ ಯಾವತ್ತೂ ಟೇಸ್ಟ್ ಮಾಡಿರಲ್ಲ. ಐ ಟೆಲ್ ಯು ವಾಟ್, ಇದು ಒಂದ್ ತರ ಮಜ್ಜಿಗೆ ಹುಳಿ ತರನೂ ಇದೆ. ಚೆನ್ನಾಗಲ್ಲ ಅಮಿಯನ್ಸ್ ಓಕೆ ಹೆಂಗಿದೆ ಹೇಳಿ ನಾನ್ ಮಾಡಿದ್ರೆ ನಂಗೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಮಂಗಳೂರಿಯನ್ಸ್ ಮಾಡೋ ಪೈನಾಪಲ್ ಗೊಜ್ಜು ಇದು ಆಲ್ಮೋಸ್ಟ್ ಸಿಮಿಲರ್ ಟು ದಿಸ್, ಬಟ್ ಇದು ಆಪಲ್ ಅಲ್ಲಿ. ಹೇಗೆ ಅಮೂಲ್ಯ ಪರಿಚಯ ಹೇಗಾಯ್ತು? ನಾನು ಆಕ್ಚುಲಿ ಶೀಸ್ ಅ ಫಾರ್ ರಿಲೇಟಿವ್ ನಮ್ಮ ಫ್ಯಾಮಿಲಿಗೆ. Okay. ಒಂದು ಶೀಸ್ ಅ ಸಿಸ್ಟರ್, ಶೀಸ್ ಅ ಕಸಿನ್ ಸಿಸ್ಟರ್. ಆ್ಯಂಡ್ ನನಗೆ ತುಂಬ ವರ್ಷಗಳಿಂದ ಪರಿಚಯ, ಲೈಕ್ ಫ್ಯಾಮಿಲಿ ಥ್ರೂ ಇಂದ ಪರಿಚಯ. ಬಟ್ ಏನಂದ್ರೆ ವಿ ಬಿಕಮ್ ವೆರಿ ಕ್ಲೋಸ್ ಒಂದು 3 ವರ್ಷದಿಂದ. ವೆನ್ ಶಿ ಕೇಮ್ ಬ್ಯಾಕ್ ಫ್ರಮ್ ಮೈಸೂರಿಂದ ಬಂದಾಗ ಅವಳು ಶಿ ಸ್ಟೇಡ್ ವಿತ್ ಮೀ, ನನ್ನ ಜೊತೆ ಇದ್ಲು. ಹಂಗೆ ಕ್ಲೋಸ್ ಆಗಿದೆ ಆ ಬಾಂಡಿಂಗ್ ಜಾಸ್ತಿ. ಸುಮಾರು ಕಾಮನ್ ಫ್ಯಾಕ್ಟರ್ಸ್ ಇದೆ ಈ ಅಕ್ಕ ತಂಗಿ ಜೋಡಿಯಲ್ಲಿ. ಇಬ್ರು ಅದ್ಭುತವಾಗಿ ಹಾಡ್ತಾರೆ. ನಾನು ಫೀಮೇಲ್ ವರ್ಷನ್ ಹಾಡ್ತೀನಿ, ಅಕ್ಕ ಮೇಲ್ ವರ್ಷನ್ ಅಜಯ್ ಓಕೆ ಓಕೆ ರೆಡಿ ಟು ಗೋ. 1 2 3 ಕಮ್ ಆನ್. ಏನ್ಲಾ ಬಡ್ಡೆದೆ ಮೈಗೆ ಹೆಂಗದೆ, ಯಾಕ್ಲಾ ದಾವಣಿ ಎಳೆದೆ, ಕೈಗೇನ್ ಬಂದದೆ ಇಷ್ಟೊಂದ್ ಕೊಬ್ಬದೆ, ಪೋಲಿ ಆಟ ಆಟದೆ. ನೀನು ಇಷ್ಟು ಸಂದಾಗಿದ್ರೆ ಹಿಂಗೆ ಕಾಣಮ್ಮ, ಓಟು ಹಾಕೋ ವಯಸ್ಸು ಬಂದ್ರೆ ಐಲು ಪೈಲಮ್ಮೋ, ಕೋಲನ್ನ ಕೋಲು ಕೋಲೆ. ವೆರಿ ನೈಸ್. ಆಕ್ಚುಲಿ ಒಂದ್ ರೇಂಜ್ ಸೂಪರ್ ಆಗಿ ಮಾಡಿದ್ರೆ ಇದು ಆರೆಂಜ್ ಅಲ್ಲಿ ಮಾಡ್ಬೇಕಾಗಿತ್ತು. ಆರೆಂಜ್ ಆರೆಂಜ್ ಅಲ್ವಾ? ಓ ನೀವ್ ಬಿಡಿ ಪಂಟ್ರು. ಪಿಜೆ ಹೊಡಿತಾ ಇದೀನ, ಪಟಾಕಿ ಜೋಕು ಬೇಡ, ಕೈ ತೊಳ್ಕೊಂಡು ಕಮ್ ಆನ್ ಲೆಟ್ಸ್ ಗೋ. ಸೊ ಇವತ್ತು ಗೊತ್ತಾಯ್ತು ಅಮೂಲ್ಯ ಮತ್ತಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಲ್ಲ, ಗ್ಯಾಸ್ ಹಚ್ಚೋದ್ರಲ್ಲೂ ಎಕ್ಸ್ಪರ್ಟ್ ಅಂಡ್ ತಿನ್ಸೋದ್ರಲ್ಲೂ ಎಕ್ಸ್ಪರ್ಟ್ ಅಂತ. ಹಚ್ಚಿದ್ಯಾರು? ಅಕ್ಕ. ತಿಂದಿದ್ಯಾರು? ಅಕ್ಕ. ನೀವು ತಿಂದ್ರಿ. ಇವಾಗ ಬಾಮ ಪಕ್ಕ. ಓಕೆ ಹೇಳಿ. ಸೊ ಶ್ರಾವ್ಸ್, ನಿನ್ ಬಾಯ್ ಫ್ರೆಂಡು, ನಿನ್ ಹಸ್ಬೆಂಡು, ನಿನ್ ಗರ್ಲ್ ಫ್ರೆಂಡು, ನಿನ್ ಮಮ್ಮಿ, ನಿಮ್ ಡ್ಯಾಡಿ, ನಿಮ್ ಶೆಫ್, ಆಲ್ ಇನ್ ಒನ್ ಪ್ಯಾಕೇಜ್. ನಾನ್ ಶಫ್ ಆದ್ರೆ ಅಕ್ಕ ಹಿಂಗಾಗ್ಬಿಡ್ತಾಳ. ಪ್ಲೀಸ್ ಡೋಂಟ್ ಟೆಲ್ ದಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಸ್ಲಿಮ್ ಫಿಟ್ ಫಿಗರ್ ಅಲ್ಲ ಅಮೂಲ್ಯ? ಅದ್ ಮರ್ತೋದೆ. ಮನೇಲಿ ಇದ್ದಾಗ ಶಿ ಸ್ಟೇಸ್ ಓವರ್ ಸಮ್ಟೈಮ್ಸ್. ಓಕೆ. ಇದ್ದಾಗ ಬೆಳಗ್ಗೆ ತರಕಾರಿ ಜ್ಯೂಸ್ ಮಾಡ್ಕೊಡ್ತಾಳೆ, ಫ್ರೂಟ್ಸ್ ಕಟ್ ಮಾಡ್ತಾಳೆ ನನಗೋಸ್ಕರ. ಶಿ ಡಸ್, ದಟ್ಸ್ ವೈ ಶಿ ಇಸ್ ಸೋ ಸ್ವೀಟ್ ಅಲ್ಲ? ರಿಯಲ್ ಸ್ವೀಟ್ ಹಾರ್ಟ್. ಏನ್ ಗೊತ್ತಾ, ಇವಾಗ ಆ ಥರ ಮಾಡಕ್ಕೆ ಆಗಲ್ಲ. ಯಾಕಮ್ಮ? ಇವಾಗ ಶಿ ಇಸ್ ಬಿಸಿ ವಿತ್ ಸೀರಿಯಲ್ಸ್. ಯಾ ಸೊ
ಸೊ ನಾನು ತುಂಬ ಮಿಸ್ ಮಾಡ್ಕೊತಿರ್ತೀನಿ ಸೆಟ್ಟಲ್ಲೆಲ್ಲ ನಮ್ಮ ಅಕ್ಕನ ನೆನ್ಸ್ಕೊತಾ ಇರ್ತೀನಿ. ಹಂಗೂ ನಮ್ಮ ಡೈರೆಕ್ಟರ್ ರೆಗಿಸ್ತಾರೆ, ಏನಮ್ಮ ನಿಮ್ಮ ಅಕ್ಕ ನೆನಪಾಗ್ಬಿಟ್ರಾ, ಹೋಗ್ಬಿಟ್ಟು ಎಲ್ಲ ಹೋಗು ಮನೆಗೆ. ಬ್ರೇಕ್ ಸಿಕ್ಕಿದಾಗ ಅಲ್ಲಿ ಆಪಲ್ ಕಟ್ ಮಾಡು, ಯಾರಾದ್ರೂ ಕಳ್ಸಿಕೊಡ್ತೀವಿ ನಾವು. ಇಲ್ಲ ನಾನು ಕಟ್ ಪಾರ್ಸಲ್ ಮಾಡಿ. ಓಕೆ, ನಿಮಗೂ ಮಾಡ್ತೀನಿ. ಇವಾಗ ನಿನ್ನ ಪಾರ್ಸಲ್ ಮಾಡೋ ಟೈಮ್ ಬಂದಿದೆ. ಓ ಗಾಡ್, ಫೈನಲಿ ಪಾರ್ಸಲ್ ಮಾಡಿ. ಟಾಟಾ ಬೈ ಬೈ, ಸಿ ಯು ಟು ಯು ಅಮೂಲ್ಯ. ಬಾಯ್ ಅಮ್ಮು. ಇವನ್ನ ಬೇಕಾದ್ರೆ ಬಿಟ್ಟು ಹೋಗೋಣ. ನಾನು ನಿನ್ನ ಶೋ ಮಾಡ್ಬೇಕು. ಸೊ ನಾವಿಬ್ರು ಮಾತುಕತೆ ಕಂಟಿನ್ಯೂ ಮಾಡ್ಬೇಕು. ಅಮ್ಮುಗೆ ಟಾಟಾ ಬೈ ಬೈ, ಸಿ ಯು. ಗ್ರೇಟ್ ಮೀಟಿಂಗ್ ಯು ಸ್ವೀಟ್ ಹಾರ್ಟ್. ನಿನಗೆ ಯಾವಾಗ ಮದುವೆ ಆಗುತ್ತೋ ಐ ಪಿಟಿ ಯುವರ್ ಹಸ್ಬೆಂಡ್. ನೀನು ಫಸ್ಟ್ ಡಿಸ್ಕ್ಲೇಮರ್ ಹೇಳ್ಬೇಕು, ನೀವು ಅತ್ತೆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಮಾವ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾನು ಆಲ್ ಇನ್ ಒನ್ ಪ್ಯಾಕೇಜ್ ರೆಡಿ ಆಗಿದೆ ಮನೇಲಿ, ಅದ್ರ ಹೆಸರು ಅಮೂಲ್ಯ ಅಂತ. ಬಿವೇರ್ ಅದಂತೂ ಹೇಳಲೇಬೇಕು. ಬಿಕಾಸ್ ಶೀ ಇಸ್ ನೈಫ್ ಆನ್ ಲಿಪ್ಸ್ ಅಂತಾನೆ ಹೇಳ್ಬೋದು. ಡೈರೆಕ್ಟ್ ಆಗಿ ಹೇಳ್ತಾಳೆ. ನಾನು ಅದು ನನಗೇನಾದ್ರು ನೋವು ಆಯ್ತು ಅಂದ್ರೆ ಮತ್ತೆ ಮುಗೀತು ಕತೆ. ಪಾಪ ನಿಮ್ ಯಜಮಾನ್ರು, ಆಗೋ ಯಜಮಾನ್ರು. ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ಮಜಾ ಮಾಡಿದ್ರಿ, ನಾವು ಮಜಾ ಮಾಡಿದ್ವಿ. ಬಟ್ ಫಸ್ಟ್ ಡೇ ಇವತ್ತು, ಇನ್ನು ಸೆಕೆಂಡ್ ಇನ್ನಿಂಗ್ಸ್, ಥರ್ಡ್ ಇನ್ನಿಂಗ್ಸ್ ಬಾಕಿ ಇದೆ. ನಾಳಿನ ಎಪಿಸೋಡ್ ಅಲ್ಲಿ ಯಾರು ಇರ್ತಾರೆ ಅಂದ್ರೆ, ಹೊಸ ಸಿನಿಮಾ ಪಾಸಿಬಲ್ ಅಂತ ರಿಲೀಸ್ ಆಗಿದೆಯಲ್ಲ, ಅದರ ಅದ್ಭುತವಾದ ವೆರಿ ವೆರಿ ಹ್ಯಾಂಡ್ಸಮ್ ಡೈನಮಿಕ್ ನಾಯಕ. ಸಾಮಾನ್ಯವಾಗಿ ಫಸ್ಟ್ ಡೇ ಶೂಟಿಂಗ್ ಅಂದ್ರೆ ಹೆಂಗಿರತ್ತೆ, ಏನೋ ಒಂದು ದೊಡ್ಡ ವಿಷಯ ಘಟನೆ ನಡೆದಿರತ್ತಲ್ವಾ, ಇವ್ರದ್ದು ನಡೀತು ಡಿಸಾಸ್ಟರ್ ಅಂತ ಕರಿಬೋದು ಅದನ್ನ. ಏನ್ ಡಿಸಾಸ್ಟರ್ ಆಗಿರಬಹುದು, ಮತ್ತೆ ನಮ್ಮ ಈ ಹೀರೋ ರಿಯಲ್ ಲೈಫ್ ಹೀರೋ ಆದ್ರು ನಮ್ಮ ಶ್ರಾವ್ಯ ಬಾಳಲ್ಲಿ. ಶ್ರಾವ್ಯ ಸಿಗ ಎಲ್ಲಾ ನಾಯಕರು ಇವಳನ್ನ ಕಾಪಾಡೋದೇ ಆಗೋಗಿದ್ಯಪ್ಪ. ಸೊ ಏನ ಕಥೆ ನಿಮಗ್ ಗೊತ್ತಾಗತ್ತೆ ನಾಳೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಶ್ರಾವ್ಯ. ಟಾಟಾ ಬಾಯ್, ಸಿ ಯು.